ಓಂ ಶಾಂತಿ. ಆತ್ಮೀಯರೇ, ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಷಯ ನಿರ್ಭಯತೆ ಇರುವಂಥ ಮನಸ್ಸು. ನಿರ್ಭಯತೆ ಇವತ್ತಿನ ಜಗತ್ತಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಜೀವನ ಅನೇಕ ಪ್ರಕಾರದ ಭಯದಿಂದ ಕೂಡಿದೆ. ಹೊರಗಡೆ ಹೋಗಬೇಕಾದ್ರೆ ಭಯ, ಮನೆಯಲ್ಲಿ ಒಬ್ಬರೇ ಇರಬೇಕಾದ್ರೆ ಭಯ, ಯಾವುದಾದ್ರೂ ಕಾರ್ಯದಲ್ಲಿ ಮೊದಲನೇ ಹೆಜ್ಜೆ ಇಡಬೇಕು ಅಂದರೆ ಭಯ, ಜೀವನದ ಭವಿಷ್ಯ ಹೇಗಿದೆಯೋ ಅಂತ ಚಿಂತನೆ ಮಾಡಿದಾಗ ಭಯ. ಹೀಗೆ ಮನುಷ್ಯರ ಒಂದು ಸಂಪರ್ಕದಲ್ಲಿ ಬಂದಾಗ ಅಪರಿಚಿತರ ಭಯ, ಅಥವಾ ಅನೇಕರ ಸ್ವಭಾವ ವಿಭಿನ್ನವಾಗಿರುವಾಗ ಅವರಲ್ಲಿ ವಿಶ್ವಾಸ ಇಡುವುದು ಒಂದು ರೀತಿ ಭಯ. ಭಯಕ್ಕೆ ಅನೇಕ ಕಾರಣಗಳಿದೆ. ಕೆಲವರಿಗೆ ಕತ್ತಲೆ ನೋಡಿದರೆ ಭಯ, ಕೆಲವರಿಗೆ ಒಬ್ಬರೇ ಇರಲಿಕ್ಕೆ ಭಯ, ಯಾವುದಾದ್ರೂ ಕಾರ್ಯವನ್ನು ಒಬ್ಬರೇ ಮಾಡಬೇಕಂದ್ರೆ ಭಯ. ಹೀಗೆ ಭಯಕ್ಕೆ ಅನೇಕ ಕಾರಣಗಳಿದೆ. ಇಲ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ನಿರ್ಭಯತೆ ಇರುವಂಥ ಮನಸ್ಸಿನ ಬಗ್ಗೆ. ಜೀವನದಲ್ಲಿ ಕೆಲವು ಅಂಶಗಳಲ್ಲಿ ಭಯ ಇರಬೇಕು ನಿಜಾನೇ, ಆದರೆ ಭಯದಿಂದನೇ ಜೀವನ ನಡೆಸುವಂಥದ್ದು ಒಂದು ರೀತಿ ನಿರ್ಬಲತೆಯೇ ಸರಿ ಅಲ್ಲವೇ? ಆದ್ದರಿಂದ ನಾವು ನಿರ್ಭಯತೆಯ ಶಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅನೇಕ ವ್ಯರ್ಥ ಮಾತುಗಳಿಂದ, ವ್ಯರ್ಥ ಸನ್ನಿವೇಶಗಳಿಂದ, ವ್ಯರ್ಥ ಭಾವನೆಗಳಿಂದ, ಅನೇಕ ಭಾವನೆಗಳು ನಮ್ಮದು ಭ್ರಮೆಯಾಗಿರುತ್ತೆ. ಊಹಾಪೋಹಗಳ ಭಾವನೆಗಳಿಂದ ನಮ್ಮ ಮನಸ್ಸನ್ನು ನಾವು ಮುಕ್ತ ಮಾಡ್ಬೋದು. ಬಹಳ ಸತಿ ನೋಡಿ, ಯಾವುದನ್ನು ನೋಡಿರಲ್ಲ, ಯಾವುದನ್ನು ನಾವು ಕೇಳಿರಲ್ಲ, ಯಾವುದನ್ನು ನಾವು ಮಾಡಿರಲ್ಲ, ಆದರೆ ಅನ್ಯರು ನಾವು ಅದರ ಬಗ್ಗೆ ನಮಗೆ ತಿಳಿಸ್ತಾರೆ. ಹೀಗಾದರೆ ಹೀಗಾಗತ್ತೆ, ಹೀಗೆ ಮಾಡಿದ್ರೆ ಹೀಗಾಗ್ಬಿಡುತ್ತೆ, ಒಂದು ಊಹೆಯ ವಿಚಾರಗಳನ್ನು ಹೇಳ್ತಾರೆ. ಆದರೆ ಯಥಾರ್ಥ ನಮಗೆ ತಿಳಿದಿಲ್ಲ ಅಂದರೂ ಸಹ ಅಲ್ಲಿ ಭಯದ ಒಂದು ಅನುಭೂತಿಯಾಗುತ್ತೆ. ಹರಿಷಡ್ ವರ್ಗಗಳಲ್ಲಿ ಭಯ ಎನ್ನುವಂಥದ್ದು ಒಂದು ರೀತಿ ವಿಕಾರಕ್ಕೆ ಹೋಲಿಕೆ ಮಾಡಲಾಗಿದೆ. ಯಾಕೆಂದರೆ ಭಯದಿಂದ ಮನುಷ್ಯ ಅನೇಕ ತಪ್ಪುಗಳನ್ನು ಮಾಡಿಬಿಡ್ತಾನೆ. ಒಂದು ಸಣ್ಣ ಮಗು ತಂದೆ ತಾಯಿಗೆ ಸತ್ಯವನ್ನು ಹೇಳದೇ ಇರುವಾಗ ಯಾವುದೋ ಕಾರಣ ಸುಳ್ಳನ್ನು ಹೇಳಿರುತ್ತೆ. ಅದನ್ನು ತಂದೆ ತಾಯಿಗಳಿಗೆ ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಏನೋ ಅನ್ನುವಂಥ ಭಯ ಕಾಡಿದಾಗ ಆ ಮಗು ಮಾಡಬಾರದ ಕೆಲಸನ ಮಾಡ್ಬೋದು. ಹಾಗೆ ಸಂಬಂಧಗಳಲ್ಲೂ ಸಹ ಕೆಲವಾರು ವಿಷಯಗಳನ್ನು ಯಥಾರ್ಥವಾಗಿ ನಾವು ಬೇರೊಬ್ಬರ ಜೊತೆ ಚರ್ಚೆ ಮಾಡಲಿಕ್ಕಾಗಲಿಲ್ಲ, ಹೇಳ್ಕೊಳ್ಳಿಕ್ಕಾಗಿಲ್ಲ, ಅದು ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಎನ್ನುವಂಥ ಭಯ ಅನೇಕ ತಪ್ಪು ಕರ್ಮಗಳನ್ನು ಮಾಡಿಸ್ಬೋದು. ಹಾಗೆ ವಿದ್ಯಾರ್ಥಿಗಳು ಸರಿಯಾಗಿ ಓದದೇ ಇದ್ದಾಗ ಶಿಕ್ಷಕರು ನನಗೆ ಶಿಕ್ಷೆ ಕೊಡುತ್ತಾರೋ ಏನೋ, ತಂದೆ ತಾಯಿಗಳು ಬೈತಾರೋ ಏನೋ ಅನ್ನುವಂಥ ಭಯದ ಕಾರಣ ಅನೇಕ ತಪ್ಪು ಕರ್ಮಗಳನ್ನು ಮಾಡಬಹುದು. ಹೀಗೆ ಈ ಭಯ ಎನ್ನುವಂಥದ್ದು ಎಲ್ಲೋ ಹೇಗೋ ನಮ್ಮಲ್ಲಿ ಗೂಡು ಮಾಡಿದಾಗ ಮಾಡಬಾರದ ಕೆಲಸಗಳನ್ನು ಮಾಡಲಿಕ್ಕೆ ಇದು ಒಂದು ರೀತಿ ನಕಾರಾತ್ಮಕ ಪ್ರೇರಣೆಯನ್ನು ಕೊಟ್ಬಿಡುತ್ತೆ. ಜೀವನದಲ್ಲೂ ಅಷ್ಟೇ. ಇವತ್ತು ಅನೇಕ ಮಾಧ್ಯಮಗಳಿಂದ ಕೆಲವು ಭಯಾನಕ ದೃಶ್ಯಗಳನ್ನು ನೋಡ್ತೀವಿ, ವಿಚಾರಗಳನ್ನು ಕೇಳ್ತೀವಿ. ಅದು ಎಲ್ಲೋ ಹೇಗೋ ಯಾವುದೋ ದೇಶದಲ್ಲಿ ಆಗಿದ್ರೂ ಸಹ ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಭೀಕರವಾಗಿರುತ್ತೆ ಅಂದರೆ, ಅದರ ವಿಚಾರಗಳ ಸ್ಮೃತಿ ಮಾಡಿದ ತಕ್ಷಣ, ಆ ದೃಶ್ಯಗಳನ್ನು ನೋಡಿದ ಸ್ಮೃತಿ ಮಾಡಿಕೊಂಡಿದ್ದ ತಕ್ಷಣವೇ ಮನಸ್ಸಲ್ಲಿ ಭಯದ ಒಂದು ವೇಗ ತೀವ್ರವಾಗುತ್ತೆ. ಆ ಭಯದ ಒಂದು ವಾತಾವರಣದಲ್ಲಿ ಮನಸ್ಸು ಯಾವಾಗ ಗುಲಾಮನಾಗ್ಬಿಡತ್ತೆ, ಆಗ ಜೀವನದಲ್ಲಿ ಅನೇಕ ಒಳ್ಳೆಯ ಸನ್ನಿವೇಶಗಳು, ಒಳ್ಳೆಯ ವ್ಯಕ್ತಿಗಳ ಸಂಪರ್ಕ, ಒಳ್ಳೆಯ ಮಾತುಗಳಿಂದ ನಾವು ವಿಮುಖರಾಗ್ಬಿಡ್ತೀವಿ, ವಂಚಿತರಾಗ್ಬಿಡ್ತೀವಿ. ಹಾಗಾಗಿ ಆತ್ಮೀಯರೇ, ಈ ಭಯ ಎನ್ನುವಂಥದ್ದು ಏನು ಅಂದಾಗ ಇದು ಸಹ ಒಂದು ರೀತಿ ನೆಗೆಟಿವ್ ಆ್ಯಟಿಟ್ಯೂಡ್ ಅಥವಾ ಟೆಂಡೆನ್ಸಿ ಆಫ್ ಮೈಂಡ್ ಅಂತ ಹೇಳ್ತೀವಿ. ನಾವು ಈ ಸೃಷ್ಟಿಗೆ ಬಂದಾಗ ಯಾವುದೇ ಭಯ ಇಲ್ಲದೆ ಬಂದ್ವಿ. ಇರುವಂತಹ ಸ್ವಲ್ಪ ಸಮಯದ ಈ ಜೀವನದಲ್ಲಿ ನಮಗೆ ಈ ಭಯ ಯಾಕೆ ಕಾಡಬೇಕು? ಕೆಲವೊಂದು ಸಮಯ ಗೊತ್ತಿಲ್ಲದೆ ಏನಾದರೂ ತಪ್ಪು ಕರ್ಮಗಳನ್ನು ಮಾಡಿದ್ದಾಗ ನಮ್ಮ ವಿವೇಕ ಹೇಳ್ತಾ ಹೋಗುತ್ತೆ, ಇದು ನೀನು ತಪ್ಪು ಮಾಡಿದೀಯಾ ಅಂತ. ಆಗ ಮನಸ್ಸಿನಲ್ಲಿ ಭಯ ಎನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಕಾರಣ ಭಯಕ್ಕೆ ಅಜ್ಞಾನವೇ ಕಾರಣ ಅಂತಲೂ ಹೇಳ್ಬೋದು. ಯಾವ ಮಾತನ್ನು ಯಥಾರ್ಥವಾಗಿ ನಾವು ತಿಳ್ಕೊಂಡಿಲ್ಲ, ಅದರ ಅರಿವಿಲ್ಲ, ಅದಕ್ಕೆ ಆಧಾರ ಈ ಭಯದ ಒಂದು ಅನುಭೂತಿ.
ಯಾವುದನ್ನು ತಿಳ್ಕೊಳ್ತೇವೆ ಯಥಾರ್ಥವಾಗಿ, ಆಗ ಭಯ ಎನ್ನುವುದು ನಮ್ಮಿಂದ ದೂರ ಹೋಗುತ್ತೆ. ಇಲ್ಲಿ ಸಣ್ಣ ಉದಾಹರಣೆ ನಾವು ಹೇಳಬೇಕು ಅಥವಾ ತಿಳ್ಕೋಬೇಕು ಅಂದರೆ, ಒಂದು ಸಂಜೆ ಇನ್ನೇನು ಸೂರ್ಯ ಮುಳುಗಿದ್ದಾನೆ, ಮೋಡಗಳು ಅಲ್ಲಿ ಇಲ್ಲಿಂದ ಬರ್ತಾ ಇದೆ, ಕತ್ತಲೆ ಆವರಿಸ್ಕೊಳ್ತಾ ಇದೆ, ಸ್ವಲ್ಪ ಸ್ವಲ್ಪ ಮಳೆ ಆರಂಭವಾಗಿದೆ. ಒಂದು ಹುಡುಗ ಮಾರ್ಕೆಟಿಂದ ಮನೆಗೆ ಹೋಗಬೇಕು, ಕತ್ತಲೆ ಆಗ್ತಾ ಇದೆ. ತಾಯಿಗೆ ಬೇಗನೆ ಬರ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಆ ಕತ್ತಲೆ ಆವರಿಸ್ಕೊಳ್ತಾ ಇದ್ದಾಗ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ. ಆದರೆ ಒಮ್ಮೆಲೆ ಗುಡುಗು ಸಿಡಿಲು ಬಡಿಯುತ್ತೆ, ಜೋರಾಗಿ ಮಳೆ ಶುರುವಾಗ್ಬಿಡುತ್ತೆ. ರಸ್ತೆಯಲ್ಲಿ ಯಾರೂ ಇರೋದಿಲ್ಲ, ಬೇಗ ಬೇಗ ಹೋಗ್ತಾನೆ. ಆದರೆ ಕತ್ತಲೆ ಇನ್ನಷ್ಟು ತೀವ್ರವಾಗುತ್ತೆ. ಒಳ್ಳೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಶುರುವಾಗುತ್ತೆ. ಇನ್ನಷ್ಟು ಬೇಗ ಓಡಬೇಕು ನಾನು ಮನೆಗೆ, ಮಳೆ ಇನ್ನಷ್ಟು ಜೋರಾಗಲಿಕ್ಕೆ ಮೊದಲು ಮನೆಗೆ ಹೋಗ್ಬಿಡಬೇಕು ಅಂತ ಹೇಳಿ ಇನ್ನಷ್ಟು ಬೇಗ ಬೇಗ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕತ್ತಲೆ ಆವರಿಸಿದಂತಹ ಒಂದು ಬೀದಿಯಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಒಂದು ಬಿಳಿಯ ಒಂದು ಚಿತ್ರ, ಅದು ಸ್ಪಷ್ಟವಾಗಿ ಇರೋದಿಲ್ಲ, ಆದರೆ ಅದು ಅವಾಗವಾಗ ಕಾಣ್ತಾ ಇರುತ್ತೆ. ಹೇಗೆ ಅಂದರೆ, ಆ ಮೋಡಗಳ ಘರ್ಷಣೆಯಿಂದ ಯಾವ ಒಂದು ಬೆಳಕು ಬರುತ್ತೆ, ಆ ಬೆಳಕಿನ ಒಂದು ಮಾಧ್ಯಮದಿಂದ ಆ ಚಿತ್ರ ಆಗಾಗ ಬಿಳಿಯ ಒಂದು ರೂಪ ಕಾಣ್ತಾ ಹೋಗುತ್ತೆ. ಅವನಿಗೆ, ಆ ಚಿಕ್ಕ ಹುಡುಗನಿಗೆ ಯಾವಾಗಲೂ ಏನೋ ಒಂದು ಮಾತನ್ನು ಹಿರಿಯರಿಂದ ಕೇಳಿದ್ದಾನೆ. ಏನಂತ, ಕತ್ತಲೆಯಲ್ಲಿ ಏನೋ ಒಂದು ಬೇಡದೇ ಇರುವಂಥ ವಸ್ತುಗಳು ಓಡಾಡುತ್ತೆ, ಅದು ಹೀಗಿರುತ್ತೆ ಹಾಗಿರುತ್ತೆ ಎನ್ನುವಂಥ ಮಾತುಗಳು. ಅಲ್ಲಿ ಚಿತ್ರ ನೋಡ್ತಾನೆ, ಆಗಾಗ ಕಾಣಿಸ್ತಾ ಇರುವಂತಹ ಬಿಳಿಯ ಚಿತ್ರ, ಅವನು ಹಿಂದೆ ಯಾವಾಗಲೂ ಕೇಳಿದಂಥ ಮಾತುಗಳು ಎರಡೂ ಸಹ ಹೋಲಿಕೆ ಮಾಡಿಕೊಂಡಾಗ, ಓ ಅದೇ ಇದು ಇರ್ಬೋದೇನೋ, ಇದು ಭಯಾನಕವಾಗಿರ್ಬೋದೇನೋ, ಇದು ನನ್ನನ್ನು ಹಿಡ್ಕೊಳ್ಳೋಕ್ಕೆ ಬರುತ್ತೇನೋ, ಈ ವಿಚಾರಗಳ ಒಂದು ಭ್ರಮೆಯಲ್ಲಿ ಅವನ ಎದೆ ಬಡಿತ ಇನ್ನಷ್ಟು ಜೋರಾಗುತ್ತೆ. ಆಗ ಬೇಗ ಬೇಗ ಮನೆಗೆ ಹೋಗ್ಬಿಡಬೇಕು ಅಂತ ಓಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಹಳ್ಳ ಇರೋದು ನೋಡಿಲ್ಲ, ಅಲ್ಲಿ ಬಿದ್ದುಬಿಡ್ತಾನೆ. ಇನ್ನಷ್ಟು ಆಘಾತವಾಗುತ್ತೆ, ಅವನ ಎದೆ ಬಡಿತ ಇನ್ನೂ ಜೋರಾಗುತ್ತೆ. ಅಷ್ಟೊತ್ತಿಗೆ ಆ ಬೀದಿ ಲೈಟ್ಸ್ ಎಲ್ಲನೂ ಮತ್ತೆ ಉರಿಲಿಕ್ಕೆ ಶುರು ಮಾಡುತ್ತೆ. ಮಳೆ ಶಾಂತವಾಗುತ್ತೆ, ಗುಡುಗು ಶಬ್ದ ಎಲ್ಲವೂ ಶಾಂತವಾಗುತ್ತೆ. ಆ ಒಂದು ಬಿಳಿಯ ಚಿತ್ರ ಏನು ಕಾಣಿಸುತ್ತೆ, ಅಲ್ಲಿ ಬಹಳ ದೊಡ್ಡದಾದಂಥ ಬೆಳಕಿನ ಲೈಟ್ ಉರಿಯೋಕ್ಕೆ ಶುರು ಮಾಡುತ್ತೆ. ಆಗ ಅವನು ಹಳ್ಳದಿಂದ ಎದ್ದು ನಿಧಾನವಾಗಿ ಆ ಚಿತ್ರವನ್ನು ನೋಡ್ತಾನೆ. ಅದು ಬಹಳ ಸುಂದರವಾದಂಥ ಹೂವಿನ ಚಿತ್ರವಾಗಿರುತ್ತೆ. ಅವನಿಗನ್ನಿಸುತ್ತೆ, ಇಷ್ಟು ಸಮಯ ನಾನು ಆತಂಕಕ್ಕೆ ಈಡಾದೆ, ಬಹಳ ಭಯಭೀತನಾಗಿ ಓಡಲಿಕ್ಕೆ ಶುರು ಮಾಡಿದ್ದೆ, ಕಣ್ಣು ಮಂಜಾಗಿತ್ತು, ಎಲ್ಲೋ ಒಂದು ಕಡೆ ಹಳ್ಳದಲ್ಲಿ ಬಿದ್ದೆ. ಆದರೆ ಇದೆಲ್ಲ ಕಾರಣ ಏನಪ್ಪ ಅಂದರೆ, ಆ ಒಂದು ಚಿತ್ರದ ಹಿನ್ನೆಲೆ ಏನೋ ಒಂದು ಭ್ರಮೆಯಲ್ಲಿ ನನ್ನ ಮನಸ್ಸು ಭಯಭೀತವಾಗಿತ್ತು. ಆತ್ಮೀಯರೇ, ಈ ಸಣ್ಣ ಉದಾಹರಣೆಯಿಂದ ನಮಗೆ ಅರ್ಥ ಆಗುತ್ತೆ, ನಮ್ಮ ಜೀವನದಲ್ಲೂ ಅನೇಕ ಬಾರಿ ಯಾವುದನ್ನು ಹೇಗಿದೆಯೋ ಹಾಗೆ, ಯಾರನ್ನು ಯಾರು ಹೇಗಿದ್ದಾರೋ ಹಾಗೇ ಅರ್ಥ ಮಾಡಿಕೊಳ್ಳದೆ ಅನೇಕ ಊಹಾಪೋಹಗಳಿಗೆ ನಮ್ಮ ಮನಸ್ಸು ಗುರಿಯಾದಾಗ ಬಹುಶಃ ಅಯಥಾರ್ಥವಾದ ವಿಚಾರಗಳ ಗೊಂದಲದಲ್ಲಿ ಮನಸ್ಸಿಗೆ ಭಯ ಎನ್ನುವುದು ಕಾಡುತ್ತೆ. ಒಂದು ವ್ಯಕ್ತಿಯ ಬಗ್ಗೆ ಯಾರೋ ಏನೋ ಹೇಳಿದ್ದಾರೆ ಅಂತ ನಾವು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದು ನಿಜ ಇರ್ಬೋದು, ಆದರೆ ಆ ವ್ಯಕ್ತಿ ಹಾಗೆ ಇಲ್ಲದೇ ಇರ್ಬೋದು. ಆದರೆ ಆ ವ್ಯಕ್ತಿ ನಮ್ಮ ಮುಂದೆ ಬಂದಾಗ ಬಹುಶಃ ನಾವು ಯಥಾರ್ಥವಾದ ದೃಷ್ಟಿಯಿಂದ ನೋಡದೆ ಆ ಮಾತುಗಳಿಗೆ ಬಲಿಯಾಗಿರುವಂಥ ಮನಸ್ಸಿನ ದೃಷ್ಟಿಕೋನದಿಂದ ನೋಡಿದಾಗ ನಮ್ಮ ಮನಸ್ಸು ಪುನಃ ಅನೇಕ ಊಹಾಪೋಹಗಳಿಗೆ ಬಲಿಯಾಗಿ ಅನೇಕ ಭಯದ ಒಂದು ವಿಚಾರಗಳನ್ನು ಮಾಡ್ತೀವಿ. ಈ ವ್ಯಕ್ತಿ ಹೀಗೆ ಮಾಡ್ಬೋದೇನೋ, ಹಾಗೆ ಮಾಡ್ಬೋದೇನೋ. ಆ ವ್ಯಕ್ತಿಯ ಹತ್ರ ನಾವು ಮಾತಾಡುವಾಗಲೂ ಸಹ ಭಯಭೀತರಾಗಿ ಮಾತಾಡ್ತೀವಿ. ಯಾಕೆಂದರೆ ಆ ಒಂದು ಹಿನ್ನೆಲೆ ವಿಚಾರಗಳ ಒಂದು ಭಯ ನಮ್ಮ ಮನಸ್ಸಲ್ಲಿ ಗೂಡು ಮಾಡಿಕೊಂಡಿರುತ್ತಲ್ವ. ಹಾಗಂತ ಹೇಳಿ ವಿಚಾರಗಳು ಅಸತ್ಯನೇ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವುದನ್ನು ವಿಮರ್ಶೆ ಮಾಡದೆ ನಮ್ಮ ಮನಸ್ಸನ್ನು ಆ ವಿಚಾರಗಳಿಗೆ ಬಲಿ ಮಾಡಬಾರ್ದು. ಆದ್ದರಿಂದ ಮನಸ್ಸಲ್ಲಿ ಈ ಭಯಮುಕ್ತವಾದ ಮನಸ್ಸನ್ನು ಅನುಭೂತಿ ಮಾಡಬೇಕು ಅಂತಂದರೆ ಪ್ರತಿನಿತ್ಯ ನಮ್ಮ ಮನಸ್ಸಿಗೊಂದು ಸುಂದರವಾದ ವಿಚಾರದ ಶಕ್ತಿಯನ್ನು, ಚಿಂತನೆಯ ಶಕ್ತಿಯನ್ನು ಅಭ್ಯಾಸ ಮಾಡಿದ್ದೇ ಆದರೆ ಅವಶ್ಯವಾಗಿ ಅನೇಕ ಅಯಥಾರ್ಥ ಮಾತುಗಳು, ಅಯಥಾರ್ಥ ದೃಶ್ಯಗಳು, ಅಯಥಾರ್ಥವಾದಂಥ ಒಂದು ಭಾವನೆಗಳು ನಮ್ಮಲ್ಲಿ ಮೂಡಿ ಬಂದಾಗ ನಮ್ಮ ಮನಸ್ಸನ್ನು ಭಯದ ಒಂದು ವಿಕಾರದಿಂದ ಮುಕ್ತ ಮಾಡ್ಬೋದು. ಹಾಗಾದರೆ ಬನ್ನಿ
ಆ ಚಿಂತನೆಯನ್ನು ನಾವು ಕೆಲವು ನಿಮಿಷಗಳಿಗೆ ಅಭ್ಯಾಸ ಮಾಡೋಣ. ಹಲವು ಬಾರಿ ಮನುಷ್ಯನಿಗೆ ಮೃತ್ಯುವಿಂದ ಭಯ ಇರ್ತದೆ. ಇದು ಬಹಳ ದೊಡ್ಡ ಭಯ. ನನಗೆ ಯಾವಾಗ ಮೃತ್ಯು ಆಗುತ್ತೋ, ಹೇಗಾಗುತ್ತೋ, ಎಲ್ಲಿ ಮೃತ್ಯು ಅಂದರೆ ಏನು, ಆ ನಂತರ ಎಲ್ಲಿ ಹೋಗ್ತೀನಿ, ಇದು ಬಹಳ ದೊಡ್ಡದಾದಂಥ ಭಯ. ಆದರೆ ಇಲ್ಲಿ ನಾನೊಂದು ಚೈತನ್ಯ, ಅಜರ ಅಮರ ಆತ್ಮ ಅಂತ ಅರಿವು ಮಾಡಿದಾಗ ನಮ್ಮ ದೇಹದ ಒಂದು ಸ್ಮೃತಿ ಯಾವುದು ವಿನಾಶಿಯಾಗಿದೆ, ಇದರಿಂದ ನಾನು ಭಿನ್ನ ಆಗಿದ್ದೀನಿ ಎನ್ನುವಂಥ ಜ್ಞಾನದ ಅರಿವಿದ್ದಾಗ ಈ ಮೃತ್ಯು ಎನ್ನುವಂಥದ್ದು ಒಂದು ಸುಂದರವಾದ ಸನ್ನಿವೇಶವಾಗುತ್ತೆ, ಸುಂದರವಾದ ಪ್ರಕ್ರಿಯೆ ಆಗುತ್ತೆ ವಿನಃ ಭಯದ ಒಂದು ಸನ್ನಿವೇಶ ಆಗೋದಿಲ್ಲ. ಆದ್ದರಿಂದ ಈಗ ನಾವು ನಮ್ಮ ಆತ್ಮದ ಸತ್ಯ ಸ್ಮೃತಿಯಲ್ಲಿ ಸ್ಥಿತರಾಗಿ ಅನೇಕ ಭಯದ ಒಂದು ಆತಂಕಗಳ ಅನುಭೂತಿಯಿಂದ ಮನಸ್ಸನ್ನು ಮುಕ್ತ ಮಾಡೋಣ. ನಿರ್ಭಯ ಅವಸ್ಥೆಯ ಸ್ಥಿತಿಯನ್ನು ಕೆಲವು ಕ್ಷಣಗಳಿಗೋಸ್ಕರ ಅಭ್ಯಾಸ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ನಿಮ್ಮನ್ನು ನೀವು ಮಸ್ತಕದ ಮಧ್ಯೆ ಹೊಳೆಯುವಂಥ ಅಜರ ಅಮರ ಶಕ್ತಿ ಅಂತ ನಿಶ್ಚಯ ಮಾಡಿಕೊಳ್ಳಿ. ನಾನು ಚೈತನ್ಯ ಶಕ್ತಿ ಅವಿನಾಶಿಯಾಗಿದ್ದೇನೆ. ಮನಸ್ಸು ಬುದ್ಧಿಯಿಂದ ಕೂಡಿರುವ ನಾನು ಸದಾ ಚೈತನ್ಯ ಮತ್ತು ಅವಿನಾಶಿಯಾಗಿದ್ದೇನೆ. ಈ ದೇಹವಷ್ಟೇ ವಿನಾಶಿಯಾಗಿದೆ. ಇದರಲ್ಲಿ ನಾನು ಆತ್ಮ ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ. ನನ್ನನ್ನು ಪ್ರಕೃತಿಯ ಯಾವುದೇ ಶಕ್ತಿ ಸುಡಲು ಸಾಧ್ಯವಿಲ್ಲ, ಸಮಾಪ್ತಿ ಮಾಡಲು ಸಾಧ್ಯವಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಗಳಲ್ಲಿ ಯಾವುದೇ ವ್ಯಕ್ತಿಗಳ ಸಂಪರ್ಕದಲ್ಲಿ ಬಂದಾಗ ಕೇವಲ ಆತ್ಮದ ಸ್ಮೃತಿಯ ಶಕ್ತಿಯಿಂದ ಆ ಮಾತುಗಳನ್ನು, ಸಮಸ್ಯೆಗಳನ್ನು ಯಥಾರ್ಥವಾಗಿ ಪರಿಗಣಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಿದ್ದೇನೆ. ಅನೇಕ ಊಹೆಯ ಭ್ರಮೆಯ ವಿಚಾರಗಳಿಂದ ಮನಸ್ಸನ್ನು ಮುಕ್ತಗೊಳಿಸುತ್ತಿದ್ದೇನೆ. ಅಂಧಶ್ರದ್ಧೆಯ ವಿಚಾರಗಳಿರ್ಬೋದು, ಅದರಿಂದಲೂ ನಾನೀಗ ನನ್ನ ಮನಸ್ಸನ್ನು ಸ್ವತಂತ್ರ ಮಾಡುತ್ತಿದ್ದೇನೆ. ಯಾವುದೇ ವ್ಯಕ್ತಿಗಳ ಮೇಲೆ ಊಹೆಯ ವಿಚಾರಗಳಿರಬಹುದು, ಸಂಶಯದ ವಿಚಾರಗಳಿರಬಹುದು, ಅದರಿಂದಲೂ ನನ್ನ ಮನಸ್ಸೀಗ ಮುಕ್ತವಾಗಿದೆ. ನಾನು ನಿರ್ಭಯ ಆತ್ಮನಾಗಿದ್ದೇನೆ, ಅಖಂಡ ಜ್ಯೋತಿಯಾಗಿದ್ದೇನೆ. ನನಗೆ ಯಾರೊಡನೆಯೂ ಶತ್ರುತ್ವ ಇಲ್ಲ. ಆದ್ದರಿಂದ ಯಾರಿಂದಲೂ ಭಯವೂ ಇಲ್ಲ, ಮೃತ್ಯುವಿಂದಲೂ ಭಯವಿಲ್ಲ. ನನಗೀಗ ಅರಿವಾಗಿದೆ, ಕೇವಲ ನಾನು ಮಾಡುವಂಥ ಕರ್ಮದ ಮೇಲೆ ನನಗೆ ಗಮನವಿರಬೇಕು. ಕೇವಲ ಪಾಪಕರ್ಮದಿಂದ ಮಾತ್ರ ಭಯವಿರಬೇಕು. ಎಲ್ಲ ವ್ಯಕ್ತಿಗಳ ಸಂಪರ್ಕದಲ್ಲಿ ಸದಾ ಸ್ನೇಹಯುಕ್ತವಾಗಿ
ಯಥಾರ್ಥ ಆತ್ಮೀಯ ಭಾವನೆಯಿಂದ ವ್ಯವಹಾರ ಮಾಡುತ್ತೇನೆ. ಇದರಿಂದ ನಾನು ಭಯಮುಕ್ತನಾಗಿರುವ ಸ್ಥಿತಿಯ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಓಂ ಶಾಂತಿ.